ನಾವು ಬಂದಿರೋದು ಕರ್ನಾಟಕದ ಪ್ರಸಿದ್ಧ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಒಂದಾದ ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢ ಸ್ವಾಮೀಜಿಯ ಮಠಕ್ಕೆ. ಭಕ್ತರ ಪಾಲಿಗೆ ಇದು ಕೇವಲ ಒಂದು ಮಠವಲ್ಲ, ಮನಸ್ಸಿಗೆ ನೆಮ್ಮದಿ ನೀಡುವ, ಭಕ್ತಿಗೆ ಶಕ್ತಿ ನೀಡುವ ಪವಿತ್ರ ಸ್ಥಳ. ಹಾಗಾದ್ರೆ ಸಿದ್ದಾರೂಢ ಅಜ್ಜನವರು ಯಾರು? ಅವರ ಜೀವನ ಹೇಗಿತ್ತು? ಈ ಮಠದ ವಿಶೇಷತೆ ಏನು? ಭಕ್ತರು ಹೇಳುವ ಪವಾಡಗಳು, ಅನುಭವಗಳು ಯಾವ್ಯಾವು? ಮತ್ತೆ ಅಜ್ಜನವರು ಇದ್ದಾಗಲೇ ಇಲ್ಲಿ ಹಚ್ಚಿರುವ ಆ ಆರುಢ ಜೊತೆ ಇನ್ನೇ ಹಾರೇ ಇಲ್ಲ. ಮತ್ತೆ 24 ಗಂಟೆ ಕೂಡ ಈ ತಂಬೂರಿ ಬಾರಿಸ್ತಾನೆ ಇದ್ದಾರೆ. ಅದು ಕೂಡ ಇನ್ನಾದ್ರೂ ಕೆಳಗೆ ಇಟ್ಟೇ ಇಲ್ಲ. ಇದನ್ನೆಲ್ಲ ಇವತ್ತು ನಾವು ನೋಡೋಣ. ಸಿದ್ದಾರೂಢ ಮಠ ದ್ವಾರಕ ಕಡೆ ಬಂದಿವಿ, ಈಗ ಒಳಗ್ ಹೊಂಟಿವಿ, ಬನ್ನಿ ಒಳಗೆ. ಉತ್ತರ ಕರ್ನಾಟಕದ ಹುಬ್ಬಳ್ಳಿಯಲ್ಲಿರುವ ಈ ನಮ್ಮ ಪವಿತ್ರ ಕ್ಷೇತ್ರವನ್ನ ಸಂಪೂರ್ಣವಾಗಿ ಈ ವಿಡಿಯೋ ಮುಖಾಂತರ ನೋಡೋಣಂತ. ಮತ್ತೆ ಅಜ್ಜನವರ ಮಠವನ್ನ, ಅಜ್ಜನವರೇ ಆಡಿ ಬೆಳೆಸಿದ ಈ ಮಠವನ್ನ ಇನ್ನಷ್ಟು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಕರ್ನಾಟಕದ ಕಾಶಿ ಅಂತಲೇ ಕರೆಸಿಕೊಳ್ಳುವ ಸಿದ್ದಾರೂಢರ ಅಜ್ಜರವರ ದರ್ಶನಕ್ಕೆ ಬಂದಿವಿ. ಹೌದು, ಇದಕ್ಕೆ ಭೂಲೋಕದ ಕಾಶಿ ಅಂತಲೇ ಕರೆಯುತ್ತಾರೆ. ಸಾಕ್ಷಾತ್ ಶಿವನೇ ಕೆಳಗೆ ಬರುವಂತೆ ಮಾಡಿದ, ಶಿವನು ಇರುವಂತ ಒಂದು ಸ್ಥಳ ಎಂದು ಭಕ್ತರು ಇಲ್ಲಿ ನಂಬುತ್ತಾರೆ. ನಾವು ಯಾವುದೇ ಮಠಕ್ಕೆ ಹೋದರೂ, ಯಾವುದೇ ದೇವಸ್ಥಾನಕ್ಕೆ ಹೋದರೂ ಒಮ್ಮೆ ಶಿವ ಶಿವ ಅಂತ ಹೇಳಿ ಬಿಡ್ತಾರೆ. ಆದ್ರೆ ಇಲ್ಲಿ 24 ಗಂಟೆ ಕೂಡ ಶಿವನಾಮ ಸ್ಮರಣೆ ನಡೀತಾನೆ ಇರುತ್ತೆ. ಈಗ ನಾವು ನೋಡಲು ಹೋಗ್ತಾ ಇರೋದು ಇದು ಕೈಲಾಸ ಮಂಟಪ ಎಂದು. ಇದು ಕಟ್ಟಿ ಸುಮಾರು 100 ವರ್ಷಗಳು ಆಗಿವೆ. ಅಜ್ಜನವರು ಇದ್ದಾಗಲೇ ಕಟ್ಟಿಸಿದ್ದು. ಒಬ್ಬ ಬಡಿಗೇರಿದ್ದ, ಅವನು ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡುತ್ತಿದ್ದ. ಆದರೆ ಅಜ್ಜನವರು ಒಂದು ದಿನ ಅವನಿಗೆ ಹೋಗಿ ಕೇಳಿದರು, ಈ ಮಂಟಪವನ್ನು ನೀನೇ ಕಟ್ಟಬೇಕೆಂದು. ಆದರೆ ಅದು ಅವನು ನನ್ನ ಕೈಯಿಂದ ಸಾಧ್ಯ ಇಲ್ಲ, ಇಂಥ ದೊಡ್ಡ ಮಂಟಪವನ್ನು ನಾನು ಕಟ್ಟಲು ಆಗಲ್ಲ ಎಂದ. ಆದರೆ ಅಜ್ಜನವರು ಐತಲ್ಲ, ಅವನಿಗೆ ಆಶೀರ್ವಾದ ಮಾಡಿ ಅವನಿಂದಲೇ ಕಟ್ಟಿಸಿರುವಂತ ಇದು ಒಂದು ಕೈಲಾಸ ಮಂಟಪ ಈಗ ನಾವು ನೋಡುತ್ತಿದ್ದೇವೆ. ಯಾರಿಗೆ ಮಾತು ಬರಲ್ಲಲ್ಲ, ಇಲ್ಲಿ ಬಂದಾಗ ಈ ಈಬತ್ತಿನ ಮತ್ತೆ ಭಂಡಾರನ ತಗೊಂಡು ನಾಲಿಗೆಗೆ ಹಚ್ಚಿಕೊಂಡಾಗ ಮಾತು ಕೂಡ ಬಂದಿದೆ ಎಂದು ಹೇಳಿದ್ದಾರೆ. ಸದ್ಗುರು ಶ್ರೀ ಸಿದ್ದಾರೂಢ ಸ್ವಾಮೀಜಿಯವರು 1836 ಮಾರ್ಚ್ 26 ರಾಮನವಮಿ ದಿನದಂದು ಬೀದರ್ ಜಿಲ್ಲೆಯ ಚಳಕಾಪುರದಲ್ಲಿ ಜನಿಸಿದರು. ಅವರ ತಂದೆ ಗುರು ಶಾಂತಪ್ಪ, ತಾಯಿ ದೇವಮಲ್ಲಮ್ಮ. ಬಾಲ್ಯದಿಂದಲೇ ಅವರಿಗೆ ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ವಿಶೇಷ ಆಸಕ್ತಿ ಇತ್ತು. ಆ ಕಾರಣದಿಂದ ಚಿಕ್ಕ ವಯಸ್ಸಿನಲ್ಲೇ ಮನೆ ಸಂಸಾರ ಬಂಧನದಿಂದ ದೂರವಾಗಿ ಸತ್ಯ ಮತ್ತು ಆತ್ಮಜ್ಞಾನವನ್ನು ಹುಡುಕುವ ಜೀವನವನ್ನು ಆರಂಭಿಸಿದರು ಎಂದು ಅವರ ಜೀವನ ಚರಿತ್ರೆಯಲ್ಲಿ ಹೇಳಲಾಗಿದೆ. ಮುಂದೆ ಅವರು ಗಜದಂಡ ಸ್ವಾಮೀಜಿಯವರನ್ನು ಗುರುವಾಗಿ ಸ್ವೀಕರಿಸಿ ಅವರ ಮಾರ್ಗದರ್ಶನದಲ್ಲಿ ಆಧ್ಯಾತ್ಮಿಕ ಸಾಧನೆ ಮಾಡಿದರು. ಸಿದ್ದಾರೂಢ ಸ್ವಾಮೀಜಿಯವರ ಜೀವನದ ಪ್ರಮುಖ ಭಾಗವೆಂದರೆ ಅವರ ಆಧ್ಯಾತ್ಮಿಕ ಪ್ರವಾಸ, ಲೋಕ ಸಂಚಾರ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಅವರು ತಮ್ಮ ಕಾಲ್ನಡಿಗೆಯಲ್ಲಿಯೇ ನಡೆದುಕೊಂಡು ಆಧ್ಯಾತ್ಮಿಕ ವಿಚಾರಗಳನ್ನು ಜನರಿಗೆ ತಿಳಿಸುತ್ತಾ ಬಂದಿದ್ದರು. ಸ್ನೇಹಿತರೆ, ಸುಮಾರು 1877ರಲ್ಲಿ ತಮ್ಮ 40ನೇ ವಯಸ್ಸಿನಲ್ಲಿ ಸಿದ್ದಾರೂಢ ಸ್ವಾಮೀಜಿಯವರು ಹುಬ್ಬಳ್ಳಿಗೆ ಬಂದಿದ್ದರು. ಹುಬ್ಬಳ್ಳಿಯಲ್ಲಿ ಅವರು ತಮ್ಮ ಆಧ್ಯಾತ್ಮಿಕ ಸೇವೆಯನ್ನು ಮುಂದುವರಿಸಿದರು. ದೂರದಿಂದ ಜನರು ಬಂದು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುತ್ತಿದ್ದರು. ಅಂದು ಹೇಳಿಕೊಳ್ಳುತ್ತಿದ್ದಾರೆ, ಇಂದು ಹೇಳಿಕೊಳ್ಳುತ್ತಿದ್ದಾರೆ. ಈ ಕ್ಷೇತ್ರದಲ್ಲಿ ಶ್ರೀ ಸಿದ್ದಾರೂಢ ಎಂದರೆ ಭಕ್ತರ ಮನದಲ್ಲಿ ಮೂಡುವ ಒಂದೇ ಒಂದು ಮಾತೆಂದರೆ ಅದು ಓಂ ನಮಃ ಶಿವಾಯ. ಈಗ ನಾವು ನೋಡ್ತಾ ಇರೋ ತಂಬೂರಿ 95ರಿಂದ 96 ವರ್ಷಗಳಾತು. ಈ ತಂಬೂರಿ ಒಂದು ಕ್ಷಣ ಕೂಡ ಕೆಳಗೆ ಇಟ್ಟಿಲ್ಲ. ಅಜ್ಜನ ಒಬ್ಬ ಭಕ್ತರು ಪಂಡರ್ಪುರ್ಗೆ ಹೋದಾಗ ಈ ತಂಬೂರಿನ ತಂದು ಕೊಟ್ಟಿದ್ದರು. ಅವರು ತಂದು ಕೊಟ್ಟ ತಂಬೂರಿಯನ್ನು ಅಜ್ಜ ಹೇಳಿದ್ದರು, ಈ ತಂಬೂರಿ ಒಂದು ಕ್ಷಣ ಕೂಡ ಕೆಳಗೆ ಇಡಬಾರದು, ಇಟ್ಟರೆ ಏನೋ ಅವಘಡ ಆಗುತ್ತೆ ಎಂದು. ಆ ಕಾರಣದಿಂದ ಈ ತಂಬೂರಿ ಇನ್ನಾದರೂ ಕೆಳಗೆ ಇಟ್ಟಿಲ್ಲ. ಮಠದ ಸಂತರು ಒಬ್ಬರಾದ ಮೇಲೆ ಇನ್ನೊಬ್ಬರು ಈ ತಂಬೂರಿನ ನುಡಿಸ್ತಾನೆ ಇರುತ್ತಾರೆ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂದು. ಈಗ ನಾವು ನೋಡುತ್ತಿರುವ ಈ ಜ್ಯೋತಿ ಸಾಧಾರಣ ಜ್ಯೋತಿ ಅಲ್ಲ, 100 ವರ್ಷಗಳಿಂದ ಬೆಳಗುತ್ತಿರುವ ಈ ಜ್ಯೋತಿ. ಇದರ ಹೆಸರು ಆರೂಢ ಜ್ಯೋತಿ ಎಂದು. ಆರೂಢ ಎಂದ್ರೆ ಎಂದು ಹಾರದ ಜ್ಯೋತಿ ಎಂದು. ಇದು ಅಜ್ಜನವರೇ ಹಚ್ಚಿ ಹೋದ ಒಂದು ಜ್ಯೋತಿ. ಈ ಜ್ಯೋತಿಯು ಎಷ್ಟೋ ಬಿರುಗಾಳಿಗಳು, ಎಷ್ಟೋ ದೊಡ್ಡ ಮಳೆಗಳು ಎಲ್ಲಾ ನೋಡಿದೆ. ಕೆಲವೊಬ್ಬರು
ಹೇಳಿದ್ದನ್ನ ಕೇಳಿದೆ. ಈ ಜ್ಯೋತಿ ಏನಾದ್ರೂ ಹಾರಿದ್ರೆ ಕಲಿಯುಗ ಮುಳುಗಿ ಹೋಗುತ್ತದೆ ಎಂದು. ಆ ಜ್ಯೋತಿಯನ್ನ ದೃಷ್ಟಿ ಇಟ್ಟು ನೋಡಿ ಮನಸ್ಸಲ್ಲಿ ಏನು ಬೇಡಿಕೊಂಡರೆ ಪೂರ್ಣವಾಗುತ್ತದೆ, ಮತ್ತೆ ಏನಾದ್ರೂ ಭಯ ಏನಾದ್ರೂ ಇದ್ರೆ ಅದೆಲ್ಲ ಹೋಗುತ್ತದೆ ಎಂಬ ಒಂದು ನಂಬಿಕೆ ಕೂಡ ಇದೆ. ಈ ಮಠದ ಪವಾಡಗಳನ್ನ ನಾವು ಹೇಳುತ್ತಾ ಹೋದ್ರೆ ಇನ್ನು ಬಹಳಷ್ಟು ನಮಗೆ ಸಿಗುತ್ತೆ. ಯಾಕಂದ್ರೆ ಸಾಕ್ಷಾತ್ ಪರಶಿವನ ಅವತಾರದಲ್ಲಿ ಬಂದ ಸಿದ್ಧಾರೂಢ ಅಜ್ಜನವರ ಮಠ ಇದು. ಪ್ರತಿದಿನ ಸೋಮವಾರ ಹಿಡಿದು 365 ದಿನ ಕೂಡ ಇಲ್ಲಿ ಸಾವಿರಾರು ಭಕ್ತರು ಬರುತ್ತಾರೆ. ಊಟ ಇದ್ರಲ್ಲೇ ರೆಡಿ ಮಾಡಿ ಪ್ರತಿದಿನ ಭಕ್ತರಿಗೆ ಕೊಡುತ್ತಾರೆ. ಮತ್ತೆ ಈ ಕ್ಷೇತ್ರಕ್ಕೆ ಬಂದಾಗ ಯಾರು ಕೂಡ ಉಪವಾಸದಿಂದ ಹೋಗಲ್ಲ. ಇಲ್ಲಿ 1 ಹೊತ್ತು ಊಟ ಇರಲ್ಲ, 3 ಹೊತ್ತು ಊಟ ಇರುತ್ತೆ. ಅದರಲ್ಲಿ ಬದ್ನಿಕಾಯಿ ಪಲ್ಯ ಮತ್ತೆ ರೈಸು ಸಾಂಬಾರು ಎಲ್ಲ ಇರುತ್ತೆ. ಈ ಮಠಕ್ಕೆ ಬಾಲ್ ಗಂಗಾಧರ್ ತಿಲಕ್ ಅವರು ಮತ್ತೆ ಗಾಂಧೀಜಿ ಅವರು, ಡಾಕ್ಟರ್ ರಾಜ್ಕುಮಾರ್ ಅಂತವರು ಕೂಡ ಈ ಮಠಕ್ಕೆ ಭಕ್ತರಾಗಿದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಸೇರಿದಂತೆ ಇನ್ನು ಹಲವಾರು ರಾಜ್ಯಗಳಿಂದ ಭಕ್ತ ಸಾಗರ ಇಲ್ಲಿ ಪ್ರತಿದಿನ ಬರುತ್ತಾರೆ. ಅದು ಎಷ್ಟು ಎಂದರೆ 5 ರಿಂದ 10 ಸಾವಿರ ಪ್ರತಿದಿನ ಅಜ್ಜನ ದರ್ಶನ ಪಡೆದು ಇಲ್ಲಿ ಪ್ರಸಾದ ಸೇವನೆ ಮಾಡಿ ಹೋಗುತ್ತಾರೆ. ಸಿದ್ಧಾರೂಢ ಅಜ್ಜನವರು 1929 ಆಗಸ್ಟ್ 21ರಂದು ಸಮಾಧಿ ಹೊಂದರು. ಇಂದು ಅವರ ಸಮಾಧಿ ಸ್ಥಳವೇ ಭಕ್ತರಿಗೆ ಪ್ರಮುಖ ದರ್ಶನ ಕೇಂದ್ರವಾಗಿದೆ. ಪ್ರತಿ ವರ್ಷ ಮಹಾಶಿವರಾತ್ರಿಯಂದು ಬಹಳ ದೊಡ್ಡದಾಗಿ ಅದ್ದೂರಿಯಾಗಿ ಇಲ್ಲಿ ಆಚರಣೆ ಮಾಡಲಾಗುತ್ತದೆ. ಆ ದಿನ ಲಕ್ಷಾಂತರ ಭಕ್ತರು ಇಲ್ಲಿ ಸೇರಿರುತ್ತಾರೆ. ಇದು ಹುಬ್ಬಳ್ಳಿಯ ಪ್ರಸಿದ್ಧ ಸಿದ್ಧಾರೂಢ ಸ್ವಾಮೀಜಿ ಮಠದ ಚಿಕ್ಕ ಪರಿಚಯ. ಸಂತನ ಜೀವನ ನಮಗೆ ಏನು ಕಲಿಸುತ್ತದೆ ಅಂದರೆ ಎಲ್ಲರನ್ನು ಸಮಾನವಾಗಿ ನೋಡಬೇಕು, ಜ್ಞಾನವನ್ನು ಹುಡುಕಬೇಕು ಎಂದು. ನಾವೆಲ್ಲ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಮತ್ತೆ ಈ ಚಾನಲ್ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಒಂದು ಸಬ್ಸ್ಕ್ರೈಬ್ ಮಾಡಿ ಹೋಗಿ. ಓಂ ನಮಃ ಶಿವಾಯ.